ಟ್ರೈಲರ್ ನೋಡಿದಾಗ ಇದೊಂದು ಮಾಮೂಲಿ ಗ್ಯಾಂಗ್ಸ್ಟರ್ ಸಿನಿಮಾ ಅನ್ನಿಸ್ತಾ ಅಥವಾ ಯಶ್ ಅವರೇ ಪ್ಲೇ ಮಾಡ್ತಿರುವಂತಹ ಆ ಎರಡು ಶೇಡ್ಸ್ ನೋಡಿ ಕನ್ಫ್ಯೂಸ್ ಆಯ್ತಾ? ಬ್ಯಾಕ್ಗ್ರೌಂಡಲ್ಲಿ ಬರುವಂತಹ ಆ ಡಾರ್ಕ್ ಮ್ಯೂಸಿಕ್, ಆ ರೆಡ್ ಆ್ಯಂಡ್ ಬ್ಲೂ ಲೈಟಿಂಗ್, ಆ ಜಂಪ್ ಕಟ್ಸ್ ಹಿಂದಿರುವಂತಹ ಅಸಲಿ ಸೈಕಾಲಜಿ ಏನು? ಇದು ಬರೀ ಆ್ಯಕ್ಷನ್ ಸಿನಿಮಾನ ಅಥವಾ ಹಾಲಿವುಡ್ ಲೆವೆಲ್ನ ಸೈಕಾಲಜಿಕಲ್ ಡ್ರಾಮಾನ? ಇದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಮೊನ್ನೆ ಟ್ರೇಲರ್ ಲಾಂಚ್ ಇವೆಂಟ್ನಲ್ಲಿ ಯಶ್ ಅವರು ಒಂದು ಮಾತನ್ನು ಹೇಳಿದ್ರು, ನಿಮ್ಗೆ ನೆನಪಿದೆಯಾ? ಟಾಕ್ಸಿಕ್ ನೀವು ಕೊಟ್ಟ ಹಳೆ ಗೆಲುವಿನ ಪ್ರತೀಕ. ದಾರಿ ಯಾವುದಾದ್ರೂ ಆಗಿರಲಿ, ಗುರಿಯನ್ನು ಮುಟ್ಟಬೇಕು, ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ. ಹಿಂದಿನ ಟೀಸರ್, ಆ ತಬಾಹಿ ಹಾಡಿನ ಗ್ಲಿಮ್ಸ್ ಮತ್ತು ಈಗ ಈ ಟ್ರೇಲರ್ ಇವೆಲ್ಲವನ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಸಿಗೋದು ಒಂದೇ ಕ್ಲಾರಿಟಿ. ಇದೊಂದು ರೆಗ್ಯುಲರ್ ಮಾಫಿಯಾ ಸ್ಟೋರಿ ಅಲ್ಲ, ಇದು ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಅಪ್ಪ ಮಗನ ನಡುವಿನ ಒಂದು ಡಾರ್ಕ್ ಸೈಕಾಲಜಿಕಲ್ ಕಥೆ. ಫಸ್ಟ್ ಆಫ್ ಆಲ್ ಟ್ರೈಲರ್ನ ಮೇನ್ ಹೈಲೈಟ್ ಬಗ್ಗೆ ಮಾತಾಡೋಣ. ಡಬಲ್ ರೋಲ್, ರಾಯ ಮತ್ತು ಟಿಕೆಟ್. ಪ್ರೊಟ್ಯಾಗನಿಸ್ಟ್ ಮತ್ತು ಆ್ಯಂಟಗನಿಸ್ಟ್ ಎರಡೂ ಪಾತ್ರಗಳನ್ನು ಯಶ್ ಅವರೇ ಮಾಡ್ತಾ ಇದ್ದಾರೆ. ಆದರೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಇದನ್ನು ರೆಗ್ಯುಲರ್ ಡಬಲ್ ರೋಲ್ ಥರ ತೋರಿಸಿಲ್ಲ. ಕಮೆಂಟ್ಸ್ನಲ್ಲಿ ಒಬ್ಬರು ಹೇಳಿದ ಹಾಗೆ, ಇಟ್ಸ್ ಅ ಬೇಸಿಕ್ ಫಾದರ್ ವರ್ಸಸ್ ಸನ್ ಸ್ಟೋರಿ ಹೂ ಹ್ಯಾವ್ ದೇರ್ ಓನ್ ಸೈಕಲಾಜಿಕಲ್ ಸ್ಕೇರ್ಸ್ ಹೋಪಿಂಗ್ ಟು ಕಮ್ ಟು ಟರ್ಮ್ಸ್ ಟುಗೆದರ್. ಹೌದು, ಇದು ಒಳ್ಳೆಯವನು ಮತ್ತು ಕೆಟ್ಟವನ ನಡುವಿನ ಫೈಟ್ ಅಲ್ಲ, ಇದೊಂದು ಸೈಕಲಾಜಿಕಲ್ ಚೆಸ್ ಗೇಮ್ ಥರ. ಇಲ್ಲಿ ಫ್ರೇಮಿಂಗನ್ನು ಗಮನಿಸಿ. ತಂದೆಯ ಪಾತ್ರಕ್ಕೆ ಕ್ಯಾಮ್ರಾ ಆ್ಯಂಗಲ್ ಯಾವಾಗಲೂ ಲೋ ಆ್ಯಂಗಲ್ನಲ್ಲಿದೆ. ಇದು ಆ ಕ್ಯಾರೆಕ್ಟರ್ನ ಅಥಾರಿಟಿ, ಕಂಟ್ರೋಲ್ ಮತ್ತು ಲೆಗಸಿಯನ್ನು ತೋರಿಸುತ್ತೆ. ಆದರೆ ಮಗ ಟಿಕೆಟ್ನ ಎಂಟ್ರಿ ಆದಾಗ ಕ್ಯಾಮ್ರಾ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಹ್ಯಾಂಡ್ ಹೆಲ್ಡ್ ಶೇಕಿ ಟ್ರ್ಯಾಕಿಂಗ್ ಶಾಟ್ಸನ್ನು ಬಳಸಿದ್ದಾರೆ. ಇದು ಅವನ ತಲೆಯೊಳಗಿರುವಂತಹ ಗೊಂದಲಗಳನ್ನು ಮಿರರ್ ಮಾಡುತ್ತೆ. ಇನ್ನು ಮೇಕಪ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾವಿಲ್ಲಿ ಮಾತನಾಡಲೇಬೇಕು. ಮಗನ ಮುಖದಲ್ಲಿರುವಂಥ ಆ ಟೆಕ್ಸ್ಚರ್, ರಫ್ ಲುಕ್, ಅವನೊಳಗಿರುವಂತಹ ಕ್ರೂರತೆಯನ್ನು ಆ ಮುಖ ಸುಟ್ಟು ಹೋದಂತೆ ಕಾಣಿಸುತ್ತೆ. ಆದರೆ ತಂದೆಯ ಲುಕ್ ತುಂಬಾ ಶಾರ್ಪ್, ಗ್ರೂಮ್ಡ್, ಬಟ್ ಅವನ ಕಣ್ಣಲ್ಲಿ ಒಂದು ಭಯಾನಕ ಡಾರ್ಕ್ನೆಸ್ ಇದೆ. ಇವರಿಬ್ಬರ ನಡುವೆ ಇರೋದು ಬರೀ ಪವರ್ ಸ್ಟ್ರಗಲ್ ಅಲ್ಲ, ಇದು ಐಡಿಯಾಲಜಿಗಳ ಕ್ಲಾಶ್. ಬಹಳ ಜನ ರಿವ್ಯೂವರ್ಸ್ ಹೇಳಿದ್ದು ಇದು ಹೈಪರ್ ವಿಜುವಲ್ ಮೂವಿ, ಪಕ್ಕ ಐ ಕ್ಯಾಂಡಿ ಅಂತ. ಹೌದು, ವಿಜುವಲ್ಸ್ ಅದ್ಭುತವಾಗಿದೆ, ಆದರೆ ಸ್ಕ್ರೀನ್ ಮೇಲಿರುವ ಪ್ರತಿಯೊಂದು ಬಣ್ಣಕ್ಕೂ ಒಂದು ಅರ್ಥ ಇದೆ. ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ಬರೀ ಅಂದಕ್ಕಾಗಿ ಅಲ್ಲ, ಸ್ಟೋರಿ ಟೆಲ್ಲಿಂಗ್ ಟೂಲ್ ಆಗಿ ವರ್ಕ್ ಆಗಿದೆ. ಕಲರ್ ಗ್ರೇಡಿಂಗ್ ನೋಡಿ. ತಂದೆ ಅಂದರೆ ರಾಯ ಪರದೆ ಮೇಲೆ ಬಂದಾಗ ಬ್ಲೂ ಮತ್ತು ಗ್ರೇ ಬಣ್ಣಗಳಿರುತ್ತವೆ. ಇದು ಅವನ ಕ್ರೂರ ಮತ್ತು ಕಂಟ್ರೋಲಿಂಗ್ ಸ್ವಭಾವವನ್ನು ತೋರಿಸುತ್ತೆ. ಇನ್ನು ಮಗ ಟಿಕೆಟ್ ಎಂಟ್ರಿ ಕೊಟ್ಟ ತಕ್ಷಣ ದೃಶ್ಯವು ಕೆಂಪು ಮತ್ತು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದು ಅವನ ವಿಪರೀತ ಕೋಪವನ್ನು ಸೂಚಿಸುತ್ತೆ. ಇಲ್ಲಿನ ಲೈಟಿಂಗ್ ನಮ್ಮ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳ ಥರ ಫ್ಲ್ಯಾಟ್ ಆಗಿಲ್ಲ. ಇದನ್ನು ಟೆಕ್ನಿಕಲ್ ಆಗಿ ಕಿಯಾರೋಸ್ಕ್ಯೂರೋ ಲೈಟಿಂಗ್ಸ್ ಅಂತ ಹೇಳ್ತಾರೆ. ಯಶ್ ಮುಖದ ಅರ್ಧ ಭಾಗ ಯಾವಾಗಲೂ ಕತ್ತಲಲ್ಲಿ ಇರೋ ಹಾಗೆ ಲೈಟ್ ಮಾಡಿದ್ದಾರೆ. ಅಂದರೆ ಈ ಕ್ಯಾರೆಕ್ಟರ್ಸ್ ಪೂರ್ತಿ ಹೀರೋನೂ ಅಲ್ಲ, ಪೂರ್ತಿ ವಿಲನ್ ಕೂಡ ಅಲ್ಲ, ಇವರು ಗ್ರೇ ಶೇಡ್ನಲ್ಲಿ ಬದುಕುವವರು ಅನ್ನುವಂಥ ಅರ್ಥ ಕೊಡುತ್ತೆ. ಇನ್ನು ಎಡಿಟಿಂಗ್ ಮತ್ತು ಸೌಂಡ್ ಡಿಸೈನ್ ಬಗ್ಗೆ ಮಾತಾಡೋಣ. ಟ್ರೇಲರ್ನ ಕಟ್ಸ್ ನಿಮಗೆ ಬೇಕು ಅಂತಾನೆ ಒಂದು ಆಂಗ್ಸೈಟಿ ಕೊಡೋ ಥರ ಡಿಸೈನ್ ಮಾಡಿದ್ದಾರೆ. KGFನಲ್ಲಿ ರಿದಮಿಕ್ ಮತ್ತು ಮಾಸ್ ಕಟ್ಸ್ ಇತ್ತು, ಆದರೆ ಟಾಕ್ಸಿಕ್ನ ಎಡಿಟಿಂಗ್ ನಾನ್ ಲೀನಿಯರ್ ಆಗಿದೆ. ಪಾತ್ರಗಳ ಮೆಂಟಲ್ ಸ್ಟೇಟಸ್ನ ತೋರಿಸೋದಕ್ಕೆ ಎಡಿಟರ್ ಜಂಪ್ ಕಟ್ಸ್ನ ಎಫೆಕ್ಟಿವ್ ಆಗಿ ಬಳಸಿದ್ದಾರೆ. ಫಾಸ್ಟ್ ಮತ್ತು ಪ್ರೆಸೆಂಟ್ ಟೈಮ್ ಲೈನ್ನ ಎಷ್ಟು ಸ್ಮೂತ್ ಆಗಿ ಮರ್ಜ್ ಮಾಡಿದ್ದಾರೆ. ಸೌಂಡ್ ಡಿಸೈನ್ ವಿಷಯಕ್ಕೆ ಬಂದರೆ ಇಲ್ಲಿ ಪಕ್ಕಾ ಹಾಲಿವುಡ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮಾಮೂಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಥರ ಬರೀ ದೊಡ್ಡ ದೊಡ್ಡ ಡ್ರಮ್ಸ್ ಹಾಕಿಲ್ಲ. ರವಿ ಬಸ್ರೂರು ಅವರು ಒಂದು ಡಾರ್ಕ್ ಸಿಂತ್ ವೇವ್ ಇಂಡಸ್ಟ್ರಿಯಲ್ ಸೌಂಡ್ ಕ್ರಿಯೇಟ್ ಮಾಡಿದ್ದಾರೆ. ಡೈಲಾಗ್ ಬರೋಕ್ಕೂ ಮುಂಚೆ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಸೈಲೆಂಟ್ ಹಮ್ ಕೇಳಿಸುತ್ತೆ ನೋಡಿ, ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ಟೆನ್ಷನನ್ನು ಬಿಲ್ಡ್ ಮಾಡುತ್ತೆ. ಆಮೇಲೆ ಬರೋದೇ ಆ ಬಿಗ್ ಡ್ರಾಪ್, ಹೆಲೋ ಡ್ಯಾಡಿ. ವಾಟ್ ಅ ಸಿಂಕ್. ಆ ಹೆಲೋ ಡ್ಯಾಡಿ ಅನ್ನೋ ಡೈಲಾಗ್ಗಿಂತ ಮುಂಚೆ ಬರುವ ಡೆಡ್ ಸೈಲೆನ್ಸ್ ಇದೆಯಲ್ಲ, ಅದು ಆ ಸೀನ್ನ ಇಂಪ್ಯಾಕ್ಟ್ನ 10 ಪಟ್ಟು ಜಾಸ್ತಿ ಮಾಡುತ್ತೆ. ಯಶ್ ಅವರಿಗೆ ಆಡಿಯನ್ಸ್ ಪಲ್ಸ್ ಚೆನ್ನಾಗಿ ಗೊತ್ತಿದೆ. ಯಾವಾಗ ಸೈಲೆನ್ಸ್ ಕೊಡಬೇಕು, ಯಾವಾಗ ಸ್ಪೀಕರ್ ಹರಿಯೋ ತನಕ ಸೌಂಡ್ ಮಾಡಬೇಕು ಅನ್ನೋದು ಟ್ರೈಲರ್ನಲ್ಲಿ ಪ್ರೂವ್ ಆಗಿದೆ. ಇನ್ನು ಯಶ್ ಅವರ ಪರ್ಫಾರ್ಮೆನ್ಸ್, ಬಹಳಷ್ಟು ಜನ ಹೇಳ್ತಿದ್ರು ಯಶ್ ಅವರ ಸಿನಿಮಾಗಳಲ್ಲಿ ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅಂತ. ಆದರೆ ಈ ಟ್ರೈಲರ್ ಆ ಮಿತ್ನ ಕಂಪ್ಲೀಟಾಗಿ ಬ್ರೇಕ್ ಮಾಡಿದೆ. ಕಣ್ಣು ಮುಚ್ಚಿಕೊಂಡು ಜಸ್ಟ್ ಡಬ್ಬಿಂಗ್ ಕೇಳಿ,
ಎರಡು ಕ್ಯಾರೆಕ್ಟರ್ಸ್ ನಡುವಿನ ವಾಯ್ಸ್ ಮಾಡ್ಯುಲೇಷನ್ ನಿಜಕ್ಕೂ ಮಾಸ್ಟರ್ ಕ್ಲಾಸ್ ಅನಿಸುತ್ತೆ. ಡೈಲಾಗ್ ವಾಯ್ಸ್ ತುಂಬ ಡೀಪ್ ಆಗಿದೆ, ನಿಧಾನವಾಗಿ ಆ ಹಿಂಸೆಯಿಂದ ಬೇಸತ್ತಿರೋ ಥರ ಇದೆ. ಐ ವಾಸ್ ಹೋಪಿಂಗ್ ಟು ಹ್ಯಾವಿಂಗ್ ಅ ಸಿವಿಲೈಸ್ಡ್ ಕನ್ವರ್ಸೇಷನ್. ಆ ಡೈಲಾಗ್ ಡೆಲಿವರಿ ನೋಡಿ ಪ್ರತಿಯೊಂದು ಪದಕ್ಕೂ ಬ್ರೀತ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಆದರೆ ಕೌಂಟರ್ ಡೈಲಾಗ್, ಡು ಐ ಲುಕ್ ಸಿವಿಲೈಸ್ಡ್ ಟು ಯು? ಇಲ್ಲಿ ಪಿಚ್ ಸ್ವಲ್ಪ ಹೈ ಇದೆ, ವಾಯ್ಸ್ ರಫ್ ಆಗಿದೆ. ಆ ಫ್ರಸ್ಟ್ರೇಷನ್, ಆ ಹುಚ್ಚುತನ ಆ ವಾಯ್ಸ್ನಲ್ಲೇ ಗೊತ್ತಾಗತ್ತೆ. I was hoping to have a civilized conversation. Do I look civilized to you? ಈ ಟ್ರೇಲರಲ್ಲಿ ಆ ಸಣ್ಣ ಸಣ್ಣ ಎಕ್ಸ್ಪ್ರೆಷನನ್ನು ಕೂಡ ನೀವು ಅಬ್ಸರ್ವ್ ಮಾಡೋದಾದರೆ, ಆ ಲೆಫ್ಟ್ ಕಣ್ಣಲ್ಲಿ ಬರುವಂತಹ ಸಣ್ಣ ಟ್ವಿಚ್ ಇದೆಯಲ್ಲ, ಆ ಮುರಿದು ಹೋಗಿರೋ ಸ್ಮೈಲ್. ಯಶ್ ಇಲ್ಲಿ ಬರೀ ಸ್ವ್ಯಾಗ್ ಮೇಲೆ ಡಿಪೆಂಡ್ ಆಗಿಲ್ಲ, ಅವರು ಒಳಗಡೆಯಿಂದ ಸಾಯ್ತಿರೋ ತಂದೆಯ ಲೆಗಸಿಯ ಕೆಳಗೆ ಉಸಿರುಗಟ್ಟಿರೋ ಒಬ್ಬ ಡೀಪ್ಲಿ ಫ್ಲಾಡ್ ಮಗನ ಸೈಕಾಲಜಿನ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಯಾರು ಗಮನಿಸದೇ ಇರೋ ಇನ್ನೊಂದಷ್ಟು ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಸ್ಕೂಲ್ ಆಫ್ ಫಿಲ್ಮ್ ಮೇಕಿಂಗ್ನಲ್ಲಿ ಬ್ಯಾಕ್ಗ್ರೌಂಡ್ ಪ್ರಾಪರ್ಟಿಗಳು ಕೂಡ ಕತೆ ಹೇಳುತ್ತವೆ. ರಾಯ ಮತ್ತು ಟಿಕೆಟ್ ಕೈಯಲ್ಲಿರೋ ಉಂಗುರಗಳನ್ನು ನೋಡಿ. ತಂದೆಯ ಕೈಯಲ್ಲಿರುವಂಥ ಉಂಗುರಗಳು ತುಂಬಾ ಕ್ಲೀನ್, ಪಾಲಿಶ್ಡ್ ಆಗಿದೆ. ಅದು ಅವನ ಪವರ್ ಮತ್ತು ಲೆಗಸಿಯ ಸಿಂಬಲ್. ಆದರೆ ಮಗನ ಕೈ ನೋಡಿ, ಅವನು ತನ್ನ ಕೈ ಬೆರಳುಗಳಿಗೆ ಬ್ಯಾಂಡೇಜ್ ಕಟ್ಕೊಂಡಿದ್ದಾನೆ. ಅವನ ಉಂಗುರಗಳು ಕಪ್ಪಾಗಿವೆ, ಅದು ಜ್ಯುವೆಲರಿ ಥರ ಕಾಣ್ತಿಲ್ಲ, ರಕ್ತ ಹೀರೋ ಆಯುಧದ ಥರ ಇದೆ. ಇನ್ನು ಆ ವರ್ಲ್ಡ್ ಬಿಲ್ಡಿಂಗ್, ಇದೊಂದು ಡಿಸ್ಟೋಪಿಯನ್ ಡಾರ್ಕ್ ಅಂಡರ್ಗ್ರೌಂಡ್ ಮಾಫಿಯಾ ಪ್ರಪಂಚ. ಎಲ್ಲಿಯೂ ಕಮರ್ಷಿಯಲ್ ಗಿಮಿಕ್ಗಳಿಲ್ಲ, ಫೋರ್ಸ್ಡ್ ಆಗಿ ಯಾವ ಹೀರೋಯಿನ್ಗೂ ಇಂಟ್ರೋ ಇಲ್ಲ. ಇಲ್ಲಿ ಇರೋದು ಪ್ಯೂರ್ ಕ್ಯಾರೆಕ್ಟರ್ ಸೈಕಾಲಜಿ. ಸೊ ಫೈನಲ್ ವರ್ಡಿಕ್ಟ್ ಏನು? ಟಾಕ್ಸಿಕ್ ಯಶ್ ತಗೊಂಡಿರೋ ಒಂದು ಮ್ಯಾಸಿವ್ ರಿಸ್ಕ್. ಅವ್ರು ಬೇಕಿದ್ರೆ ಮತ್ತೊಂದು ಮಾಮೂಲಿ ಆ್ಯಕ್ಷನ್ ಸಿನಿಮಾ ಮಾಡಿ ಸೇಫ್ ಗೇಮ್ ಆಡಬಹುದಿತ್ತು, ಬಾಕ್ಸ್ ಆಫೀಸ್ನಲ್ಲಿ ಆರಾಮಾಗಿ ನಂಬರ್ಸ್ ಕಲೆಕ್ಟ್ ಮಾಡಬಹುದಿತ್ತು. ಆದರೆ ಅವರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಡಿಸೈನ್ ಮಾಡಿದ್ರು. ತಮ್ಮ ಮಾಸ್ ಅಪೀಲನ್ನು ಒಬ್ಬ ಕಲಾತ್ಮಕ ಡೈರೆಕ್ಟರ್ನ ಕೈಲಿ ಕೊಟ್ಟರು. ದಿಸ್ ಇಸ್ ವಾಟ್ ವಿ ಕಾಲ್ ಸಬ್ಸ್ಟೆನ್ಸ್ ವಿತ್ ಸ್ಟೈಲ್. ಯಶ್ ಅವರು ಹೇಳಿದ ಹಾಗೆ ಯಶ್ ಮೇಲೆ ನಂಬಿಕೆ ಇರಲಿ, ಕನ್ನಡಿಗರು ಹೆಮ್ಮೆಯಿಂದ ನೋಡಿ ಖುಷಿ ಪಡೋ ಸಿನಿಮಾ ಆಗ್ತದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದೊಂದು ಮಾಫಿಯಾ ಆ್ಯಕ್ಷನ್ ಸಿನಿಮಾದ ಮುಖವಾಡದಲ್ಲಿರೋ ಸೈಕಲಾಜಿಕಲ್ ಬ್ಯಾಟಲ್. ನಿಮಗೆ ಟ್ರೈಲರ್ನಲ್ಲಿ ಯಾವ ಡೀಟೇಲ್ಸ್ ಕಣ್ಣಿಗೆ ಬಿತ್ತು? ನಿಮಗೆ ರಾಯ ಇಷ್ಟ ಆದ್ನಾ ಅಥವಾ ಟಿಕೆಟ್ ಇಷ್ಟ ಆದ್ನಾ? ಕಮೆಂಟ್ ಸೆಕ್ಷನ್ನಲ್ಲಿ ಲೆಟ್ಸ್ ಡಿಬೇಟ್. ಈ ಡೀಪ್ ಡೈವ್ ಬ್ರೇಕ್ ಡೌನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.